ಕೇಂದ್ರ ಬಿಜೆಪಿ ಪಕ್ಷದ ವಿರುದ್ಧ ಎಸ್ಡಿಪಿಐ ನಿರಂತರ ಹೋರಾಟ. ಯೂಸುಫ್ ಮೋದಿ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಅಧಿಕಾರದ ಪ್ರಾರಂಭದಿಂದಲೇ ಮುಸ್ಲಿಂ ವಿರೋಧಿ ನೀತಿಯನ್ನು ರೂಪಿಸುತ್ತಾ ಬಂದಿದೆ. ಆದ್ದರಿಂದ ಮುಸ್ಲಿಮರು ಒಂದಾಗಿ ಮುಸ್ಲಿಮರಿಗೆ ಉಳಿಯಬೇಕಾದ ವಕ್ಫ್ ಆಸ್ತಿಗಾಗಿ ಹೋರಾಡಿ ಎಂದು ಎಸ್ಡಿಪಿಐ ಕೊಪ್ಪಳ ಜಿಲ್ಲಾಧ್ಯಕ್ಷ ಯೂಸುಫ್ ಮೋದಿ ಹೇಳಿದರು. ಇಲ್ಲಿನ ಈದ್ಗಾ ಮತದಾನದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರ ಜೊತೆಗೆ ಕರಪತ್ರಗಳನ್ನು ಹಿಡಿದು ಈದ್ಗಾ ಮೈದಾನದ ಹೊರಗಡೆ ಪ್ರತಿಭಟಿಸುತ್ತಾ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವತ್ತು ನಮ್ಮ ಎಸ್ಡಿಪಿಐ ಪಕ್ಷದ ವತಿಯಿಂದ ರಾಷ್ಟ್ರಾದ್ಯಂತ ಕೇಂದ್ರ ಸರ್ಕಾರದ ಮುಸ್ಲಿಂ ವಿರೋಧಿ ನೀತಿ ವಿರೋಧಿಸಿ ಮುಸ್ಲಿಮರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ರಂಜಾನ್ ಹಬ್ಬ ಇರುವುದರಿಂದ ಎಲ್ಲ ಮುಸ್ಲಿಂ ಧರ್ಮದವರು ಒಂದು ಕಡೆ ಸೇರುತ್ತಾರೆ. ಅದಕ್ಕಾಗಿ ಕೇಂದ್ರ ಬಿಜೆಪಿ ಸರ್ಕಾರ ಯಾವ ರೀತಿಯಾಗಿ ಮುಸ್ಲಿಮರಿಗೆ ಅನ್ಯಾಯ ಮಾಡುತ್ತಿದೆ ಎನ್ನುವುದನ್ನು ಮನವರಿಕೆ ಮಾಡಿ ಕೊಡುವುದಕ್ಕೋಸ್ಕರ ನಾವುಗಳು ಇವತ್ತು ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದರು. ಆದರೆ ಇವತ್ತು ಕೇಂದ್ರ ಸರ್ಕಾರವು ಇವತ್ತು ತನಿಖೆ ಏಜೆನ್ಸಿಗಳ ಮೂಲಕ ದುರುಪಯೋಗ ಮತ್ತು MK ಫೈರ್ಜಿಯವರ ಅಕ್ರಮ ಬಂಧನ ಹಾಗೂ ವಕ್ಫ್ ತಿದ್ದುಪಡಿ ಮಸೂದೆ ಮತ್ತು ಎಸ್ಡಿಪಿಐ ವಿರುದ್ಧ ನಡೆಯುತ್ತಿರುವ ಇಡಿ ದಾಳಿಗಳನ್ನು ನಾವುಗಳು ಖಂಡಿಸುತ್ತೇವೆ. ಅದಕ್ಕಾಗಿ ಇದನ್ನು ನಾವುಗಳು ಮತ್ತು ಈ ದೇಶದ ಮುಸ್ಲಿಮರು ವಿರೋಧಿಸುತ್ತಾರೆ. ಆದರೆ ಕೇಂದ್ರ ಸರ್ಕಾರ ವಕ್ಫ್ ಮಸೂದೆ ಮತ್ತು ಇಡಿ ದಾಳಿಯನ್ನು ನಿಲ್ಲಿಸುವವರೆಗೂ ನಿರಂತರ ಹೋರಾಟವನ್ನು ಎಸ್ಡಿಪಿಐ ಹೋರಾಟವನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಮಿದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರತಿಯೊಬ್ಬರಿಗೂ ಈದ್ ಮುಬಾರಕ್. ಇಂದು ನಡೆಯುತ್ತಿರುವ ಇದು ಈದ್ನ ಶುಭ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ ಪ್ರಾಪರ್ಟಿಯನ್ನು ಉಳಿಸಲು ಒಂದು ಜನಾಂದೋಲನ ಎಸ್ಡಿಪಿಐ ಪಾರ್ಟಿಯು ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ, ರಾಷ್ಟ್ರಾದ್ಯಂತ ಹಮ್ಮಿಕೊಂಡಿದೆ. ಇದು ಇಂಪಾರ್ಟೆಂಟ್ ಆಗಿ ಒಂದು ಎದುರು ಬೇಸ್ ಮೇಲೆ ಇದು ಮಾಡ್ತಾ ಇದೀವಿ ಅಂತಂದರೆ, ಇದು ವಕ್ಫ್ ಬೋರ್ಡ್ ಪ್ರಾಪರ್ಟಿಯನ್ನು ಉಳಿಸಲು ನಾವು ಎಷ್ಟು ಕಷ್ಟಪಡ್ತೀವಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅದರಲ್ಲಿ ಇಡೀ ಕರ್ನಾಟಕದಾದ್ಯಂತ ಇಡೀ ರಾಷ್ಟ್ರಾದ್ಯಂತ ದೊಡ್ಡದೊಂದು ಆಂದೋಲನ ನಡೆಸುತ್ತಿರೋ ನಮ್ಮ ಎಸ್ಡಿಪಿಐ ಪಾರ್ಟಿಯು ಇದರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ MK ಫೈರ್ಜಿಯವರನ್ನು ರೀಸೆಂಟಾಗಿ ಬಂಧಿಸಿದ್ದಾರೆ. ಎದಕ್ಕೆ ಬಂಧಿಸಿದ್ದಾರೆ? ಕೇಂದ್ರ ಸರ್ಕಾರವನ್ನು ತಿದ್ದುಪಡಿ ಮಸೂದೆಯನ್ನು ತಿದ್ದುಪಡಿ ಮಾಡಿ ವಕ್ಫ್ ಪ್ರಾಪರ್ಟಿಯನ್ನು ತಮ್ಮ ಗೌರ್ಮೆಂಟ್ ಅಂಡರ್ನಲ್ಲಿ ಮಾಡಬೇಕಂತ ಒಂದು ಕುತಂತ್ರವನ್ನು ನಡೆಸಿದ್ದಾರೆ. ಆ ಕುತಂತ್ರಕ್ಕೆ ಸದೆಬಡಿದು ನಮ್ಮ ಎಸ್ಡಿಪಿಐ ಪಾರ್ಟಿ ಪ್ರತಿ ರಾಷ್ಟ್ರಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದೆ. ಆದರೆ ಕೇಂದ್ರ ಸರ್ಕಾರವು ನಮ್ಮ ನಾಯಕರನ್ನು ಬಂಧಿಸಿ ಇಡಿ ಮುಖಾಂತರ ಬಂಧಿಸಿ ಅವ್ರಿಗೆ ಒಳಗಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಎಷ್ಟೋ ದೊಡ್ಡ ನಾಯಕರು ನಮ್ಮ ರಾಷ್ಟ್ರದಲ್ಲಿ ಎಷ್ಟೋ ದೊಡ್ಡ ನಾಯಕರು ದೊಡ್ಡ ಹಗರಣ ಮಾಡಿದರು. ಎಕ್ಸಾಂಪಲ್ ಆಗಿ ಲಲಿತ್ ಮೋದಿ, ವಿಜಯ್ ಮಲ್ಯ ಎಷ್ಟೋ ನಮ್ಮ ಭಾರತ ದೇಶದ ಆಸ್ತಿಯನ್ನು ನುಂಗಿ ಬೇರೆ ದೇಶಕ್ಕೆ ಹೋಗಿದ್ದಾರೆ. ಅವ್ರಿಗೆ ಕರ್ಕೊಂಬರೋ ತಾಕತ್ತು ನಮ್ಮ ಈ ಬಿಜೆಪಿ ಸರ್ಕಾರಕ್ಕಿಲ್ಲ. ಇನ್ನೊಂದು ರೀಸೆಂಟಾಗಿ ಅದಾನಿ ಪೋರ್ಟ್ನಲ್ಲಿ 2,000 ಕೋಟಿಗಿಂತ ಜಾಸ್ತಿ ಡ್ರಗ್ಸ್ ಅನ್ನು ಸಿಕ್ಕಿದೆ. ಆದ್ರೂ ಅದ್ರ ಬಗ್ಗೆ ಏನು ಇದ್ದಂಥ ಇಡಿ ಅದ್ರ ಬಗ್ಗೆ ಕಾರ್ಯಾಚರಣೆ ಮಾಡುತ್ತಿಲ್ಲ. ಅಂದರೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಯಾರು ಅನ್ಯಾಯದ ವಿರುದ್ಧ ಹೋರಾಡಿದವರು ಅಂತರಿಗೆ ಈ ಇಡಿ ಜೈಲನ್ನು ಮಾಡ್ತಾ ಇದ್ದಾರೆ. ಈ ಕುತಂತ್ರವನ್ನು ಆಲ್ರೆಡಿ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ಇದು ಕಡಾಖಂಡಿತವಾಗಿ ಇದನ್ನು ಖಂಡಿಸಿದ್ದೇವೆ. ಧನ್ಯವಾದಗಳು. ಈ ತರ ಪ್ರೊಟೆಸ್ಟ್ ಮಾಡ್ಬೇಕಂತೇಳಿ ನಿಮ್ಮ ಪಕ್ಷದ ಏನಾರ ಆದೇಶ ಇತ್ತಾ? ಇದು ರಾಷ್ಟ್ರಾದ್ಯಂತ ಇದೆ, ಇವತ್ತೇ ಪ್ರೆಸೆಂಟ್ ಇದೆ. ಈಗ ಅಂದ್ರೆ ಇಲ್ಲೇ ಈದ್ಗಾ ಮೈದಾನ ಮುಂದೆ ಮಾಡ್ಬೇಕಂತ ಈದ್ಗಾ ಮೈದಾನ ಮುಂದೆ ಮಾಡ್ಬೇಕಂತ ಆದೇಶ. ಯಾಕಂದ್ರೆ ಈದ್ಗಾ ಮೈದಾನ ಮಾಡಬೇಕಂತ ಒಂದು ಪಾಸಿಟಿವ್ ಪಾಯಿಂಟ್ ಏನಿದೆ ಅಂತಂದ್ರೆ, ನಮ್ಮ ಜನಕ್ಕೆ ಎಲ್ಲ ಗೊತ್ತಾಗ್ಬೇಕನ್ನೋದಕ್ಕೋಸ್ಕರ. ಯಾಕಂದ್ರೆ ನಮ್ಮ ಸಮಾಜ ಇದೆಯಲ್ಲ, ಬಹಳಷ್ಟು ಹಿಂದುಳಿದ ಸಮಾಜ ಆಗಿದೆ. ಯಾಕಂದ್ರೆ ಎಜುಕೇಶನಲ್ಲಿ, ಎಂಪ್ಲಾಯಿಲಿ ಪ್ರತಿಯೊಂದಕ್ಕೂ ನಮ್ಮ ಸಮಾಜ ಹಿಂದಾಗಿದೆ. ಅದಕ್ಕೋಸ್ಕರ ನಮ್ಮ ಸಮಾಜಕ್ಕೆ ಒಂದು ಎಕ್ಸಾಂಪಲ್ ಆಗಿ ಮಾಹಿತಿಯನ್ನು ನೀಡಬೇಕಂದ್ರೆ ಜನ ಸೇರ್ಲೇಬೇಕಲ್ಲ. ಅದಕ್ಕೆ ಈ ಸಲ ಐತಲ್ಲ, ಇಡೀ ಬರೀ ಓದ್ತಾರೆ ಅಷ್ಟೇ ಸೇರಂಗಿಲ್ಲ, ಪ್ರತಿಯೊಬ್ಬರು ಬಂದು ಸೇರಿರ್ತಾರೆ ವರ್ಷಕ್ಕೊಂದ್ಸಲ ನಮಾಜಿ ಅಂತಂದು. ಇದರಲ್ಲಿ ಎಲ್ಲದಕ್ಕೂ ಈ ಬಿಜೆಪಿ ಸರ್ಕಾರ ನಮ್ಮ ಮುಸ್ಲಿಮರ ಮೇಲೆ ಏನು ಕುತಂತ್ರ ಮಾಡ್ತಿದೆ ಅಂತ ಬಹಿರಂಗಿ ತಿಳಿಸೋದಕ್ಕೋಸ್ಕರ ಇಡೀ ರಾಷ್ಟ್ರಾದ್ಯಂತ ಇದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಂತಂದರೆ ಒಂದು, ಫೆಲಿಸ್ತೀನಲ್ಲಿ ಆದಂತಹ ಅನ್ಯಾಯ. ಎರಡನೇದು, ವಕ್ಫ್ ಬೋರ್ಡನ್ನು ಬಿಜೆಪಿ ಸರ್ಕಾರ ಏನು ಮಾಡ್ತಾ ಇದೆ, ಇವಾಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ನಮ್ಮ ವಕ್ಫ್ ಬೋರ್ಡನ್ನು ತಮ್ಮ ಅಸ್ತಿತ್ವದಲ್ಲಿ ತಗೊಂಡು ಏನು ಮಾಡ್ತಾ ಇದೆ. ಅದಾಗಿ ಇನ್ನೂ ಏನಿದೆ ನಮ್ಮ ರಾಷ್ಟ್ರೀಯ ನಾಯಕರಾದ MK ಫೈರ್ಜಿಯವರು ಬಂಧನವಾಗಿದೆ. ಆ ಕಾರಣಕ್ಕೆ ಈ ಒಂದು ಭಿತ್ತಿ ಪತ್ರವನ್ನು ನಾವು ಇಲ್ಲಿ ಈ ಒಂದು ಈದ್ಗಾ ಮೈದಾನದಲ್ಲಿ ಇದು ಮಾಡ್ತಾ ಇದ್ದೀವಿ.
ಪ್ರದರ್ಶನ ಮಾಡ್ತಿದ್ವಿ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಸಲೀಂ ಪಾಷಾ, SDPI ತಾಲೂಕು ಉಪಾಧ್ಯಕ್ಷ ನಾನು. ನಮ್ಮ ಧರ್ಮಕ್ಕೆ ನಾನು ಮನೆ ಬಾಗಿಲಿಗೆ ಹೋಗಂದ್ರೆ ಏನು ಮಾತು